ಮಕ್ಕಳು ಮರಿ ಏನು ಕಾಣಿಸ್ತಾನೆ ಇಲ್ಲ ಯಾರು? ಅಮ್ಮ, ಅದು ಇವಳಿಗಿನ್ನೂ ಮಕ್ಕಳಾಗಿಲ್ಲ. ಓ, ಅದಕ್ಕೆ ಮತ್ತೆ ಎಲ್ರು ಗುಂಡ್ರು ಗೋವಿ ತರ ಇದ್ದೀರಾ. ನಿಮಗೆ ಈ ಕೋಳಿಗೂಡು ಸಾಕಾಗುತ್ತೆ, ನಮ್ಮಂತ ದೊಡ್ಡವ್ರು ಬಂದ್ರೆ ಎಲ್ಲಿ ಸಾಕಾಗುತ್ತೆ? ಬಗ್ಗದ್ರೆ ಹೊಸ್ಲಿಡುತ್ತೆ, ಎದ್ ನಿಂತ್ರೆ ಬಾಗ್ಲು ಬಡಿಯತ್ತೆ. ಅದಿರ್ಲಿ, ಮಕ್ಳಿಲ್ದಿರೋ ಬಂಜೇರು ಪೂಜೆ ಕೈ ಹಾಕ್ಬಾರ್ದು. ನಿಮ್ ಮಗಳನ್ನ ಸ್ವಲ್ಪ ದೂರ ಇರಕ್ ಹೇಳಿ. ಬೇಕಿತ್ತ ನನಗಿದು. ಇವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹೋಗಿ ನನ್ನ ತಲೆ ಮೇಲೆ ನಾನೇ ಚಪ್ಟಿಕಲ್ಲಿ ಹೇಳ್ಕೊಂಡಂಗೆ ಆಯಿತು. ದೊಡಮ್ಮ, ನಿಮ್ಗಿಲ್ಲಿ ಒಬ್ಬರೇ ಕೂತ್ ಬೋರ್ ಆದ್ರೆ ಒಂದ್ ರೌಂಡ್ ಮನೇನ ರೌಂಡ್ ಹಾಕೊಂಬನಿ. ಹ್ಞೂ, ನಿಮ್ ಮತ್ತೆ ಮನೆ ದೊಡ್ಡ ಅರಮನೆ, ಸುತ್ತಾಡಿದ್ರೆ ಕಾಲ್ ನೋವುತ್ತೆ. ಒಂದ್ ಸಾರೋಟ್ ತರಿಸ್ಬಿಡು, ಸುತ್ತಾಡ್ಕೊಂಡು ಬರ್ತೀನಿ. ಹಾಗಲ್ಲ ಕಣೆ, ಅಡುಗೆ ಮನೇಲಿ ನೀನು ಸ್ವಲ್ಪ ಸಹಾಯ ಮಾಡು, ಆಗ ಬೇಗ ಬೇಗ ಆಗುತ್ತೆ. ರೀ, ಬೀಗ್ರ ಮನೆಗೆ ಬಂದು ನಾವೇನ್ರಿ ಸಹಾಯ ಮಾಡೋದು? ನಾವು ಗಂಡಿನ ಕಡೆಯವರು, ಅಷ್ಟು ಗೊತ್ತಾಗಲ್ವಾ? ಬಾಯ್ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಪೂಜೆ ಶುರು ಮಾಡೋಣವೇ? ಅಲ್ಲಿ ನೋಡಿ, ಪೂಜೆ ಶುರು ಆಯ್ತು ಅನ್ಸುತ್ತೆ. ಬನ್ನಿ ಹೋಗೋಣ. ದೊಡಮ್ಮ, ಬೇಗ ಕುಡೀರಿ. ಕುಡ್ದು ಬಿಡ್ತೀನಿ ಇರೋ. ಬನ್ನಿ ಬನ್ನಿ ಹೋಗೋಣ. ಏನಮ್ಮ, ಹೂ ಮಂತ್ರಾಕ್ಷತೆ ತಗೊಂಡು ಆ ಕಳಶದ ಮೇಲೆ ಹಾಕಮ್ಮ. ಹಾ, ದೇವಿ ಸ್ತೋತ್ರ ಹೇಳಮ್ಮ. ದೇವಿ ಸ್ತೋತ್ರನ ನನಗೆ ಬರಲ್ಲ ಪುರೋಹಿತ್ರೆ. ಏನು? ದೇವಿ ಸ್ತೋತ್ರ ಬರಲ್ವಾ? ಹಯ್ಯ, ಇದ್ಯಂತ ಹುಡುಗಿನೋ ಏನೋ, ಅದೇನ್ ಸಂಸ್ಕಾರನೋ ಏನೋ. ಛೇ, ಪೂಜೆ ಮಾಡಕ್ ಬರಲ್ಲ, ಅಡ್ಗೆ ಮಾಡಕ್ ಬರಲ್ಲ, ದೇವಿ ಸ್ತೋತ್ರ ಬರಲ್ಲ. ಸರಿ ಹೋಯ್ತು ಬಿಡು. ದೊಡಮ್ಮ, ನಿಮಗ್ ಬರುತ್ತಾ? ಒಂದೆರಡು ಶ್ಲೋಕ ಹೇಳಿ ನೋಡೋಣ. 7 ವಯಸ್ಸಲ್ಲಿ ನಾನು ಕಲ್ತಿದ್ದೆ, ಈಗ ಮರ್ತಿದ್ದೀನಿ ಅಷ್ಟೇ. ಇದಕ್ಕೇನು ಕಡಿಮೆ ಇಲ್ಲ. ಹಾ, ನಾನು ಹೇಳ್ಕೊಟ್ಟಂಗೆ ಹೇಳಮ್ಮ, ಪರವಾಗಿಲ್ಲ. ಸರಿ. ಸರ್ವಮಂಗಳ ಮಾಂಗಲ್ಯೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ